ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಟೂರ್ ವಿಡಿಯೋನ ತೋರಿಸಿದ್ದೆ. ಇವತ್ತು ನಾನು ನಮ್ಮ ಅಪಾರ್ಟ್ಮೆಂಟಿನ ಲಾಬಿ ಮತ್ತು ಜಿಮ್ ಏರಿಯಾ ಮತ್ತು ಲಾಂಡ್ರಿ ಏರಿಯಾನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಲಾಬಿ ಏರಿಯಾ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸು. ಯಾರು ಬೇಕಾದರೂ ಬರೋಕ್ಕಾಗೋದಿಲ್ಲ. ನಮಗೆ ಒಂದೊಂದು ಅಪಾರ್ಟ್ಮೆಂಟಿಗೂ ಬಜರ್ ಕೊಟ್ಟಿರ್ತಾರೆ. ಸೊ ಅದನ್ನು ಬಂದು ಪ್ರೆಸ್ ಮಾಡಿದಾಗ ನಮಗೆ ಕಾಲ್ ಬರುತ್ತೆ. ಸೊ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಾಗ ಮಾತ್ರ ಯಾರು ಅಂತ ಚೆಕ್ ಮಾಡಿಬಿಟ್ಟು ಮಾತಾಡಿ ಅವಾಗ ಮಾತ್ರ ಓಪನ್ ಆಗೋದಿಲ್ಲ, ಅಂತಂದರೆ ಆಗೋದಿಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಾಬಿಯಲ್ಲಿ ಸೋಫಾ, ಸೆಂಟರ್ ಟೇಬಲ್ಲು, ಟಿವಿ, ದೆನ್ ಕೂರಕ್ಕೆಲ್ಲ ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಅದು ಫೈರ್ ಪ್ಲೇಸ್ ಥರ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಅದರಲ್ಲಿ ಏನು ಫೈರ್ ಇರೋದಿಲ್ಲ. ಜಸ್ಟ್ ಅದನ್ನು ಹಾಗೆ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಮಾಡಿರ್ತಾರೆ. ಆ್ಯಂಡ್ ತುಂಬ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಇಟ್ಟಿದ್ದಾರೆ. ಒಂಥರ ಯಾವುದೇ ಒಂದು ಪ್ಲೇಸ್ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಅದಕ್ಕೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಈ ಥರ ಆರ್ಟಿಫಿಷಿಯಲ್ ಅಂತಲ್ಲ, ರಿಯಲ್ ಪ್ಲ್ಯಾಂಟ್ ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದು ನಮ್ಮ ಲಾಬಿ ಏರಿಯಾ. ಹಾಗೆ ಬಂದರೆ ಈ ಕಡೆ ಲಾಕರ್, ಇವಾಗ ನಮ್ಮ ಪ್ರತಿಯೊಂದು ಅಪಾರ್ಟ್ಮೆಂಟ್ಗಳಿಗೂ ಈ ಥರ ಲಾಕರ್ ಕೊಟ್ಟಿರ್ತಾರೆ. ಎಲ್ಲರೂ ಡೈರೆಕ್ಟಾಗಿ ನಮಗೆ ಮೇಲ್ ನಮ್ಮ ಅಪಾರ್ಟ್ಮೆಂಟಿಗೆ ಆಕ್ಸೆಸ್ ಇರೋದಿಲ್ಲ. ನಮ್ಗೆ ಏನಾದರೂ ಮೇಲ್ ಆ ಥರ ಏನಾದರೂ ಬಂದಿದ್ರೆ ಇಲ್ಲೇ ಡ್ರಾಪ್ ಮಾಡಿ ಹೋಗ್ತಾರೆ ಆ ಲಾಕರಲ್ಲಿ. ಸೊ ನಾವು ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊತೀವಿ. ಹಾಗೆ ಲಾಕರ್ ಪಕ್ಕದಲ್ಲೇನೆ ನಮಗೆ ಜಿಮ್ ಏರಿಯಾ ಇದೆ. ಇದು ಕೂಡ ಗ್ರೌಂಡ್ ಫ್ಲೋರಲ್ಲೇನೆ ಇದೆ. ನಾನು ಈ ಜಿಮ್ಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 1.5 year ಆಯಿತು. ಎಲ್ಲದು ಇದು ನಮ್ಮ ಬಿಲ್ಡಿಂಗ್, ಹಳೇ ಬಿಲ್ಡಿಂಗ್ ಆ್ಯಕ್ಚುಲಿ. ಸೊ ಎಲ್ಲ ಎಕ್ವಿಪ್ಮೆಂಟ್ಗಳು ಹಳೇದಿತ್ತು. ಇನ್ನೇನು ಇವಾಗ ಟ್ರೆಡ್ಮಿಲ್ಲು ಮತ್ತು ಸೈಕ್ಲಿಂಗ್ ಎಲ್ಲದನ್ನು ಹೊಸದಾಗಿ ತರಿಸಿದ್ದಾರೆ. ನೀವೆಲ್ಲ ಇಲ್ಲಿ ಡಂಬಲ್ಸ್ಗಳನ್ನು ನೋಡ್ತಾ ಇರ್ಬೋದು ಹೆಂಗಾಗಿದೆ ಅಂತ, ಯಾವ ಕಂಡೀಷನಲ್ಲಿದೆ ಅಂತ. ಬಟ್ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಆರ್ಟಿಫಿಷಿಯಲ್ ಪ್ಲ್ಯಾಂಟು ಮತ್ತು ಫ್ರೇಮ್ಸು ಇದೆಲ್ಲ ಇಟ್ಬಿಟ್ಟು ತುಂಬ ಎಸ್ಥೆಟಿಕ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಬಟ್ ಆದರೆ ನಿಜ ಹೇಳಬೇಕಂದ್ರೆ ಕ್ಲೀನಾಗಿರೋದೇ ಇಲ್ಲ. ತುಂಬ ಡಸ್ಟ್ ಇರುತ್ತೆ. ಮೇಂಟೆನೆನ್ಸ್ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ಯೂಸ್ ಮಾಡಲೇಬೇಕಾಗತ್ತೆ. ಎಕ್ವಿಪ್ಮೆಂಟ್ ಎಲ್ಲ ಕಾರ್ಡಿಯೋ ಮಾಡೋದಕ್ಕೆ ಮತ್ತು ಟ್ರೈನಿಂಗ್ ಎಲ್ಲ ಮಾಡೋದಕ್ಕೆ ಬೇಸಿಕ್ ಆಗಿ ಚೆನ್ನಾಗೇ ಇದೆ. ಆ್ಯಂಡ್ ಒನ್ ಥಿಂಗ್ ಏನಂತ ಅಂದರೆ ಯಾವಾಗಲೂ ಖಾಲಿನೇ ಇರುತ್ತೆ ಈ ಜಿಮ್ಮು. ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರೂ ಯೂಸ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ನಾನು ಜಸ್ಟ್ ಆ ಕಡೆ ಓಡಾಡಬೇಕಾದ್ರೂ ನೋಡ್ತಾ ಇರ್ತೀನಿ. ಆ್ಯಂಡ್ ನಾನು ವರ್ಕೌಟಿಗೆ ಬಂದಾಗೂ ಆಗಿರಬಹುದು, ಯಾರೂ ಇರೋದಿಲ್ಲ. ಏನೋ ಮೇ ಬಿ ಯೂಸ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನಮಗೆ ಈ ಜಿಮ್ ಮೆಂಬರ್ಶಿಪ್ ಏನು ಆ ಥರ ಏನಿರೋದಿಲ್ಲ. ನಾವು ಆಲ್ರೆಡಿ ಈ ಅಪಾರ್ಟ್ಮೆಂಟಲ್ಲೇ ಇರೋದ್ರಿಂದ ನಮಗೆ ಫ್ರೀ ಆಗಿರುತ್ತೆ. ಎಸ್, ಇವಾಗ ನೆಕ್ಸ್ಟು ಲಾಂಡ್ರಿ ಏರಿಯಾ ಬಂದ್ಬಿಟ್ಟು 2nd ಫ್ಲೋರಲ್ಲಿದೆ. ಲಾಬಿ ಎಲ್ಲ, ಜಿಮ್ ಏರಿಯಾ ಎಲ್ಲ ಬಂದ್ಬಿಟ್ಟು ಲಾಕರ್ ಎಲ್ಲ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ ಯಾವಾಗಲೂ. ಸೊ 2nd ಫ್ಲೋರಲ್ಲಿ ನಮ್ಮ ಇಡೀ ಅಪಾರ್ಟ್ಮೆಂಟಿಗೆ ಇದು ಒಂದೇ ಲಾಂಡ್ರಿ ಏರಿಯಾ ಇರೋದು. ನನಗೆ ಗೊತ್ತಿರೋ ಪ್ರಕಾರ ಯಾರು ಅಪಾರ್ಟ್ಮೆಂಟಲ್ಲಿ ಈ ಥರ ವಾಷರು ಡ್ರೈಯರು ತೊಗೊಂಡು ಬಂದು ಇಟ್ಕೊಳಂಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಐ ಆಮ್ ನಾಟ್ ಶೋರ್, ಇಟ್ಕೊಬಹುದೇನೋ. ನಮಗಂತೂ ಇನ್ಫಾರ್ಮ್ ಮಾಡಿದ್ರು ಆ ಥರದ್ದೇನೋ ತೊಗೊಂಡು ಬರೋಂಗಿಲ್ಲ ಅಂತ ಈ ಅಪಾರ್ಟ್ಮೆಂಟಲ್ಲಿ. ಇಲ್ಲಿ ನಮಗೆ ಯಾರ್ಯಾರಿಗೆ ಎಲ್ಲರೂ ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬರಬೇಕು. ಸೊ ಒಂದು 12 ವಾಷಿಂಗ್ ಮಿಷಿನ್ ಇದೆ, 6 ಡ್ರೈಯರ್ ಇದೆ. ಆ್ಯಂಡ್ ಇಲ್ಲಿ ಬಾಲ್ಕನಿ ಕೂಡ ಇದೆ. ಯಾರಾದರೂ ಬಟ್ಟೆಗಳನ್ನು ವಾಶಿಗೆ ಹಾಕಿಬಿಟ್ಟು ಹೋಗಿ ಬಾಲ್ಕನಿಲಿ ಕೂಡ ಚಿಲ್ ಮಾಡ್ಬೋದು. ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೈಟ್ ಆಗಿರೋದ್ರಿಂದ ನಿಮಗೆ ಹೊರಗಡೆ ಬೆಳಕು ಕಾಣಿಸ್ತಿಲ್ಲ. ಸೊ 6 ವಾಷಿಂಗ್ ಮಿಷಿನ್ ಇದೆ. ಆ್ಯಂಡ್ ಈ ಕಡೆ ಎಲ್ಲನೂ ನಮ್ಗೆ ಏನಾದರೂ ಬಟ್ಟೆಗಳು ಇಟ್ಕೊಳ್ಳೋದಕ್ಕಂತ ಪ್ಲೇಸು ಮಾಡಿದ್ದಾರೆ. ದೆನ್ ಡಸ್ಟ್ಬಿನ್ ಇದೆ, ದೆನ್ ಸಿಂಕ್ ಇದೆ, ವಾಶ್ರೂಮ್ ಕೂಡ ಇದೆ ಒಂದು. ಈ ಡ್ರೈಯರ್ ಬಂದ್ಬಿಟ್ಟು ಏನಂತ ಅಂದರೆ ನಮಗೆ 12 ವಾಷರ್ ಇರೋದಲ್ವಾ, ಡ್ರೈಯರು ನಾವು 2 ವಾಷಿಂಗ್ ಮಿಷಿನಿಗೆ ಹಾಕಿರೋ ಅಷ್ಟು ಬಟ್ಟೆ ಕ್ವಾಂಟಿಟಿನ ಒಂದೇ ಡ್ರೈಯರಲ್ಲಿ ಹಾಕ್ಬೋದು. ಅಷ್ಟು ಜಾಸ್ತಿ ಕೆಪಾಸಿಟಿ ಇದೆ. ಆ್ಯಂಡ್ ಈ ಸಪ್ರೇಟಾಗಿ ಡ್ರೈಯರಿಗೂ ನಾವು ವಾಷಿಂಗ್ ಮಿಷಿನಿಗೂ ನಾವು ಅವಾಗ ಹಾಕಬೇಕಾದ್ರೆ ಪೇ ಮಾಡಿ ಹಾಗೆ ಯೂಸ್ ಮಾಡ್ಕೊಬೇಕು. ಆ್ಯಂಡ್ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿದಾಗ ನಮಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ, ನಾವು ಇಲ್ಲೇ ಕುತ್ಕೊಂಡು ಚಿಲ್ ಮಾಡ್ತೀವಿ ಅಂತಂದರೆ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ಕೂಡ ಇದೆ. ಟಿವಿ ಇದೆ, ಇಲ್ಲೂ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದಾರೆ, ಫ್ರೇಮ್ಸ್ ಹಾಕಿದ್ದಾರೆ, ಕುತ್ಕೊಳ್ಳೋಕೆ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ನಾನು ಇಲ್ಲಿ ತನಕನೂ ಒಂದಿನೂ ಬಂದು ಇಲ್ಲಿ ಕೂತಿಲ್ಲ. ಈ ಟಿವಿ ಆನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಏನಾದರೂ ಕುತ್ಕೊಂಡು ಟಿವಿ ನೋಡ್ಬೇಕಂತ ಅಂದರೆ, ಇಲ್ಲ ಅಂತಂದರೆ ಬುಕ್ಕು ಕೂಡ ಇಟ್ಟಿರ್ತಾರೆ, ನಾವು ಕುತ್ಕೊಂಡು ಬುಕ್ಕನ್ನು ಓದಬಹುದು. ಇಲ್ಲ ಅಂತಂದರೆ ನಮ್ಮ ಫೋನ್ ಕೂಡ ಯೂಸ್ ಮಾಡ್ಕೊಬಹುದು. ಸೊ
ಇದು ನಮ್ಮ ಲಾಂಡ್ರಿ ಏರಿಯಾ. ಈ ಥರ ಈ ಕಡೆ ಕುತ್ಕೊಳ್ಳೋಕ್ಕೂ ಮಾಡಿದ್ದಾರೆ. ಆ ಕಡೆ ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನು ಹಾಕಿ ಇಲ್ಲಿ ಬಂದು ಕುತ್ಕೊಬೋದು, ಇಲ್ಲ ಅಂತಂದರೆ ನಾವು ಬಾಲ್ಕನಿಲಾದರೂ ಚಿಲ್ ಮಾಡ್ಬೋದು. ಸೊ ಇದೆಲ್ಲ ಫೆಸಿಲಿಟಿಗಳು ಇದೆ. ಆ್ಯಂಡ್ ಕ್ಲೀನ್ ಅಂತ ಬಂದಾಗ ಹೈಜೀನ್ ಯಾವಾಗಲೂ ಕ್ಲೀನ್ ಆಗಿರತ್ತೆ ಅಂತ ಹೇಳಲ್ಲ, ಸ್ವಲ್ಪ ಅವಾಗವಾಗ ಡಸ್ಟ್ ಎಲ್ಲ ಇರತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ಮೇಂಟೆನೆನ್ಸ್ ಆ ಥರ ಇರತ್ತೆ. ನಾವು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಬಹುದು, ನಾನು ಯಾವತ್ತೂ ಮಾಡಿಲ್ಲ. ಸೊ ಇದು ನಮ್ಮ ಲಾಂಡ್ರಿ ಏರಿಯಾ ಹೇಗಿದೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್. ನೀವು ಇವಾಗ ನಮ್ಮ ಅಪಾರ್ಟ್ಮೆಂಟ್ ಟೂರ್ನ ನೋಡ್ಕೊಂಡು ಬಂದ್ರಿ. ಅದ್ರ ಜೊತೆಗೆ ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ಲಾಬಿ ಯಾವ ಥರ ಇದೆ, ದೆನ್ ಜಿಮ್ ಯಾವ ಥರ ಇದೆ, ದೆನ್ ವಾಷಿಂಗ್ ಏರಿಯಾ ಯಾವ ಥರ ಇದೆ, ಎಲ್ಲದನ್ನು ನಾನು ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ನಿಮಗೆಲ್ಲ ಅನ್ನಿಸ್ತಿರ್ಬೋದು ಇಷ್ಟೆಲ್ಲ ಫೆಸಿಲಿಟಿ ಇದೆ ಆ್ಯಂಡ್ ಇಲ್ಲಿ ಎಷ್ಟು ರೆಂಟ್ ಇರಬಹುದು ಅಂತ. ಸಿಂಗಲ್ BHK, ನಾವಿರೋದು ಸಿಂಗಲ್ BHK ಅಲ್ವಾ, ರೆಂಟ್ ಎಷ್ಟು ಇರಬಹುದು ಅಂತ. ಎಸ್, ನಾನು ನಿಮಗೆ ರೆಂಟನ್ನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನಂತ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ. ಸೊ ಇಲ್ಲಿ ನಮಗೆ ಅಪಾರ್ಟ್ಮೆಂಟಲ್ಲೇ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ದಂಗೆ ಸ್ಟವ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಓವನ್ ಆಗಿರ್ಬೋದು ಅವರೇ ಕೊಟ್ಟಿರ್ತಾರೆ. ನಾವು ಹೊಸದಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ವಾಷಿಂಗ್, ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ವಾಷಿಂಗ್ ಮನೆಯಲ್ಲೇ ಇರುತ್ತೆ. ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆ ವಾಷರ್ ಡ್ರೈಯರ್ ಮನೆಯಲ್ಲೇ ಕೊಟ್ಟಿರ್ತಾರೆ. ನಮಗೆ ಅಪಾರ್ಟ್ಮೆಂಟಲ್ಲಿ ಈ ಥರ ನಾರ್ಮಲ್ ಆಗಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದರೆ ಯುಟಿಲಿಟಿ ಅಂತ ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರಬಹುದು, ಗ್ಯಾಸ್ ಬಿಲ್ ಆಗಿರಬಹುದು, ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್, ಇದೆಲ್ಲದು ನಮಗೆ ರೆಂಟಲ್ಲೇ ಇನ್ಕ್ಲೂಡ್ ಆಗಿದೆ. ಏನಂತ ಅಂದರೆ ಇವಾಗ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ರೆಂಟಲ್ಲಿ ಇದು ಯುಟಿಲಿಟಿ ಬಿಲ್ ಇನ್ಕ್ಲೂಡ್ ಆಗಿರಲ್ಲ. ವಾಟರ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರಬಹುದು, ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಆಗಿರಬಹುದು, ಇದೆಲ್ಲದು ರೆಂಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಇದು ಕೆಲವೊಂದು ಅಪಾರ್ಟ್ಮೆಂಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿರೋ ಅಪಾರ್ಟ್ಮೆಂಟಲ್ಲಿ ನಮಗೆ ನಮ್ಮ ರೆಂಟಲ್ಲೇ ನಮ್ಮ ಯುಟಿಲಿಟಿ ಬಿಲ್ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಓಕೆ, ಕಾರ್ ಪಾರ್ಕಿಂಗ್. ನಮಗೆ ಕಾರ್ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಒಂದು ಏರಿಯಾ ಕೊಟ್ಟಿದ್ದಾರೆ. ಅಂದರೆ ಇವಾಗ ಗೆಸ್ಟ್ ಬರ್ತಾರಲ್ಲ ಅವರಿಗೆ ಸಪ್ರೇಟ್ ಪಾರ್ಕಿಂಗ್ ಇರುತ್ತೆ. ಅದಾದಮೇಲೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇರುತ್ತೆ, ಮತ್ತು ಮೇಲೆ ನಾರ್ಮಲ್ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ನಾವು ಕೆನಡಾದಲ್ಲಿ ಜಾಸ್ತಿ ಸ್ನೋ ಬೀಳೋದ್ರಿಂದ ನಾವು ಮೇಲೆ ನಾರ್ಮಲ್ ಪಾರ್ಕಿಂಗ್ ತೊಗೊಂಡ್ರೆ ಸ್ನೋ ಎಲ್ಲ ಬಿದ್ದುಬಿಟ್ರೆ ನಮಗೆ ಕ್ಲೀನ್ ಮಾಡೋಕ್ಕೆ ತುಂಬ ಹೊತ್ತು ಟೈಮ್ ತೊಗೊಳತ್ತೆ. ಡೈಲಿ ಕ್ಲೀನ್ ಮಾಡಬೇಕಾಗತ್ತೆ, ಕಾರ್ ಮೇಲೆಲ್ಲ ಬಿದ್ದಿರುತ್ತೆ. ಸೊ ಅದು ಒಂಥರ ರಿಸ್ಕ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಆದರೆ ಸ್ನೋ ಎಲ್ಲ ಬಿದ್ದಿರಲ್ಲ, ಡೈರೆಕ್ಟಾಗಿ ತೊಗೊಂಡು ಹೋಗ್ಬೋದು ಅಂತ ನಾವು ಅಂಡರ್ಗ್ರೌಂಡ್ ಪಾರ್ಕಿಂಗ್ ತೊಗೊಂಡಿದ್ದೀವಿ. ಸೊ ನಾವು ಅಂಡರ್ಗ್ರೌಂಡ್ ಪಾರ್ಕಿಂಗಿಗೆ $70 ಪೇ ಮಾಡ್ತಾ ಇದ್ದೀವಿ. ನಾರ್ಮಲ್ ಪಾರ್ಕಿಂಗ್ ಆದರೆ ಜಸ್ಟ್ ನಾರ್ಮಲ್ ಇರುತ್ತೆ, ಅಂದರೆ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ ನಾರ್ಮಲ್ ಪಾರ್ಕಿಂಗಿಗೆ. ಅಂಡರ್ಗ್ರೌಂಡ್ ಪಾರ್ಕಿಂಗಿಗೆ $70 ಪೇ ಮಾಡ್ತಾ ಇದ್ದೀವಿ. ಅದಾದಮೇಲೆ ವಾಷಿಂಗಿಗೆ ನಾನು ನಿಮಗೆ ತೋರಿಸ್ದೆ ಅಲ್ವಾ, ವಾಷಿಂಗ್ ಹೆಂಗೆ ಅಂತಂದರೆ ನಾವು ಎಷ್ಟು ಇವಾಗ ಒಂದೇ ಮಿಷಿನ್ ಯೂಸ್ ಮಾಡ್ತಾ ಇದ್ರೆ ಟ್ಯಾಪ್ ಮಾಡಿಬಿಟ್ಟು ಒಂದು ಮಷಿನ್ ಪೇ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಒಂದು $3 ಏನೋ 2 ಪಾಯಿಂಟ್ ಸಮಥಿಂಗ್ ಎಷ್ಟೋ ಇರುತ್ತೆ. ನಾವು 2 ಮಿಷಿನ್ ಯೂಸ್ ಮಾಡ್ತಾ ಇದ್ದೀವಿ, 2 ಮಿಷಿನಿಗೆ ಬಟ್ಟೆ ಹಾಕ್ತಿದ್ದೀವಿ ಅಂತಂದರೆ ನಾವು 2 ಮಿಷಿನಿಗೂ ಪೇ ಮಾಡಬೇಕು. ಅದಾದಮೇಲೆ ವಾಷಿಂಗ್ ಆದಮೇಲೆ ಇಲ್ಲಿ ಕೆನಡಾದಲ್ಲೆಲ್ಲ ನಮಗೆ ಬಟ್ಟೆಗಳನ್ನು ಹೊರಗಡೆ ಎಲ್ಲ ಒಣಗಿಸ್ಕೊಳ್ಳೋದಕ್ಕೆ ಆಗಲ್ಲ, ಡ್ಯೂ ಟು ದಿ ಕಂಡೀಷನ್, ವೆದರ್ ಕಂಡೀಷನ್ನಿಂದ. ಅಂದರೆ ವೆದರ್ ಇವಾಗ ಸಮ್ಮರಲ್ಲೆಲ್ಲ ಬಿಸಿಲು ತುಂಬಾ ಇರುತ್ತೆ, ಬಟ್ ಆದರೆ ವಿಂಟರಲ್ಲಿ ಒಣಗಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಡ್ರೈಯರು. ಬಟ್ ಸಮ್ಮರಲ್ಲಾದ್ರೂ ಅಷ್ಟೇ ನಾವಿಲ್ಲೆಲ್ಲ ಬಾಲ್ಕನಿಯಲ್ಲಾಗಿರ್ಬೋದು, ಮನೆಯಲ್ಲಿ ಆ ಥರ ಒಣಗಾಕೊಳ್ಳೋಂಗಿಲ್ಲ. ಸೊ ಹಾಗಾಗಿ ಡ್ರೈಯರನ್ನೇ ಯೂಸ್ ಮಾಡಬೇಕು. ಸೊ ಡ್ರೈಯರಿಗೂ ಕೂಡ ನಾವು ಸಪ್ರೇಟಾಗಿ ಪೇ ಮಾಡಬೇಕು. ಸೊ ವಾಷರ್ ಡ್ರೈಯರಿಗೆ ನಾವು ಸಪ್ರೇಟಾಗಿ ಪೇ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಆ್ಯಂಡ್ ಎ ಸಿ ಇದ್ದರೆ ಏರ್ ಕೂಲರ್ ಹೆಂಗೆ ಅಂತಂದರೆ, ನಾವು ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ನಾರ್ಮಲ್ ಆಗಿ ಎ ಸಿನೇ ರೆಂಟಲ್ಲೇ ಇನ್ಕ್ಲೂಡ್ ಮಾಡಿ ಕೊಟ್ಟಿರ್ತಾರೆ. ನಮಗೆ ಎ ಸಿಗೆ ಸ್ವಲ್ಪ ಜಾಸ್ತಿ, ಎಷ್ಟಂದರೆ ಒಂದು $50 ಏನೋ ಪೇ ಮಾಡಬೇಕಂತ ಹೇಳಿದ್ರು. ನಮಗೆ ನನಗೆ ನಿಜವಾಗ್ಲೂ ಎ ಸಿ ಅವಶ್ಯಕತೆ ಇಲ್ಲ. ಸ್ವಲ್ಪ ನನಗೆ ಎ ಸಿ ಇದ್ರೇ ಚಳಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೇನು ಅವಶ್ಯಕತೆ, ಇನ್ನೇನು ಸಮ್ಮರಲ್ಲಿ ಅಷ್ಟೇ ಯೂಸ್ ಆಗೋದು, ವಿಂಟರಲ್ಲೆಲ್ಲ ಅವಶ್ಯಕತೆ ಇರೋದೇ ಇಲ್ಲ. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ನಾನು ಎ ಸಿ ಬೇಡ ಅಂತ ನಾವು ಎ ಸಿ ತೊಗೊಂಡಿಲ್ಲ. ಅದಾದಮೇಲೆ ಹೀಟಿಂಗ್, ಇಲ್ಲಿ ಹೀಟರ್ ಅಂತೂ ಬೇಕೇ ಬೇಕು. ಯಾಕಂದರೆ ವಿಂಟರಲ್ಲಿ ಒಂದು -20, -30 ಆ ಥರ ಎಲ್ಲ ಹೋಗುತ್ತೆ. ಇನ್ನು ಕೆಲವೊಂದು ಪ್ರಾವಿನ್ಸ್ಗಳಲ್ಲಿ, ನಾವಿರೋದು ಒಂಟಾರಿಯೋ, ಕೆಲವೊಂದು ಪ್ರಾವಿನ್ಸ್ಗಳಲ್ಲಿ ಇನ್ನೂ ಒಂದು -35-40 ಆ ಥರ ಎಲ್ಲ ಹೋಗುತ್ತೆ. ಕ್ಯಾಲ್ಗರಿ ಮತ್ತು ಹಾಗೆ ಕೆಲವೊಂದು ಜಾಗಗಳಲ್ಲೆಲ್ಲ ಆ ಥರ ಇನ್ನೂ ಜಾಸ್ತಿ ಹೋಗುತ್ತೆ ಟೆಂಪ್ರೇಚರು.
ಸೊ ನಮಗೆ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಹೀಟರ್ ಬೇಕೇ ಬೇಕು. ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗೆ ಅಂದರೆ ನಾವೇ ಹೀಟಿಂಗ್ ಸಿಸ್ಟಮನ್ನ ಸೆಟ್ ಮಾಡ್ಕೊಬಹುದು, ಜಾಸ್ತಿ ಕಡಿಮೆ ಆ ಥರ ನಾವೇ ಮಾಡ್ಕೊಬಹುದು. ಬಟ್ ನಮ್ದು ಹೆಂಗೆ ಅಂದರೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅವರೇ ಹೀಟಿಂಗನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಒಂಥರ ನನಗೆ ಡಿಸ್ಅಡ್ವಾಂಟೇಜ್, ಯಾಕಂದರೆ ತುಂಬ ಚಳಿ ಆಗುತ್ತಲ್ಲ, ಆವಾಗ ಹೀಟರ್ ಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ಹೀಟಿಂಗ್ ಇಟ್ಕೊಳ್ಳೋಣ. ಇವಾಗ ನಂತರ ಇರೋರಿಗೆ ನನಗೆ ನಾರ್ಮಲ್ ನಮ್ಮ ಶಿವಮೊಗ್ಗ ಬೆಂಗಳೂರು ಚಳಿನೇ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಂತರ ಇರೋರಿಗೆಲ್ಲ ಇನ್ನೂ ಇದು ಜಾಸ್ತಿನೇ ಅನ್ನಿಸ್ತಾ ಇರುತ್ತೆ, ನಂಗೆ ಇನ್ನೊಂದು ಸ್ವಲ್ಪ ಕೊಡಬಾರ್ದ, ನಾನು ಒಂದು 2 ಲೇಯರ್ ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಟು ಸಾಕ್ಸ್ ಹಾಕ್ಕೊಂಡು ಸಮ್ಟೈಮ್ಸ್ ಗ್ಲೌಸ್ ಎಲ್ಲ ಹಾಕ್ಕೊತೀನಿ, ಆ ಬೆಡ್ಶೀಟ್ ಎಲ್ಲ ಉಜ್ಕೊಂಡು ಕೂತಿರ್ತೀನಿ, ಅಷ್ಟು ಚಳಿ ಆಗ್ತಾ ಇರುತ್ತೆ. ಸೊ ನಂತರ ಇರೋರಿಗೆ ಇದು ಒಂಥರ ಡಿಸ್ಅಡ್ವಾಂಟೇಜ್. ಮನೆಯಲ್ಲೇ ಇದ್ರೆ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಬಟ್ ಇಲ್ಲಿ ನಮಗೆ ಅಪಾರ್ಟ್ಮೆಂಟ್ ಅವರೇ ವೆದರ್ ನೋಡಿಬಿಟ್ಟು ಟೆಂಪ್ರೇಚರ್ನ ಹೆಚ್ಚು ಕಡಿಮೆ ಅವರೇ ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ನಾವು ಅದಕ್ಕೆ ಸೆಂಟ್ರಲೈಸ್ಡ್ ಇದಕ್ಕೆ ಹೀಟಿಂಗ್ ಸಿಸ್ಟಮಿಗೆ ನಾವೇನು ಮನಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಯುಟಿಲಿಟಿ ಆಯಿತು, ಕಾರ್ ಪಾರ್ಕಿಂಗ್ದಾಯಿತು, ದೆನ್ AC, ಸೆಂಟ್ರಲೈಸ್ಡ್ ಹೀಟಿಂಗ್ ಸಿಸ್ಟಮ್ ಎಲ್ಲದೂ ಆಯಿತು. ಲಾಸ್ಟಿಗೆ ಬರೋದಾದರೆ ರೆಂಟ್. ನಾವಿರೋದು ಸಿಂಗಲ್ BHK ಅಪಾರ್ಟ್ಮೆಂಟು. ಇವಾಗಂತೂ ಕೆನಡಾದಲ್ಲಿ ತುಂಬಾ ರೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ನಾವಿರೋ ಅಪಾರ್ಟ್ಮೆಂಟು ಸಿಂಗಲ್ BHK 12th, ಇದು 12 ಫ್ಲೋರಿನ ಬಿಲ್ಡಿಂಗು. ನಾವು ಲಾಸ್ಟ್ ಫ್ಲೋರ್ 12ನೇ ಫ್ಲೋರಲ್ಲಿ ಇರೋದು, 12th ಫ್ಲೋರಲ್ಲಿ ಇರೋದು. ಸೊ ನಮ್ಮ ಅಪಾರ್ಟ್ಮೆಂಟಿನ, ನಮ್ಮ ಫ್ಲ್ಯಾಟಿನ ರೆಂಟ್ ಎಷ್ಟು ಅಂತಂದರೆ $1,700 ಓಕೆನಾ. ಸೊ ಇದನ್ನು ನಾವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ 1,05,400 ರೂಪಾಯಿ, 1,05,400 ರೂಪಾಯಿ ನಮ್ಮ ಮನೆಯ ಬಾಡಿಗೆ. ಅದಕ್ಕೆ ಪ್ಲಸ್ಸು ನಾವು $70 ಪಾರ್ಕಿಂಗನ್ನು ಆ್ಯಡ್ ಮಾಡಿದ್ರೆ $1,770 ಆಗುತ್ತೆ. $1,770 ರೆಂಟ್ ಪ್ಲಸ್ ಕಾರ್ ಪಾರ್ಕಿಂಗಿಗೆ ಏನು ಪೇ ಮಾಡ್ತಾ ಇದ್ದೀವಿ, ಅದು ನಾವು AC ಏನು ತೊಗೊಂಡಿಲ್ಲ. ಸೊ ಹಾಗಾಗಿ AC ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದು ಸಿಟಿ ಟು ಸಿಟಿ ವೇರಿಯೇಷನ್ ಇರುತ್ತೆ. ಆಮೇಲೆ ಏರಿಯಾ ವೈಸು ಕೂಡ ನಮಗೆ ಇವಾಗ ಬೆಂಗಳೂರಲ್ಲಿ ಏರಿಯಾಯಿಂದ ಏರಿಯಾಗೆ ಹೆಂಗೆ, ಯಾವುದೇ ಊರಾಗಿರ್ಬೋದು, ಏರಿಯಾಗಳ ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತಲ್ಲ, ಸೊ ಇಲ್ಲೂ ಕೂಡ ಅಷ್ಟೇ ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ನಾವಿರೋ ಅಪಾರ್ಟ್ಮೆಂಟಲ್ಲೂ ಸಿಂಗಲ್ BHK ಇದೆ, ಡಬಲ್ ಇದೆ, ಟ್ರಿಪಲ್ BHK ಎಲ್ಲ ಇದೆ. ಬಟ್ ನಮಗೆ ನಾವಿಬ್ಬರೇ ಇರೋದ್ರಿಂದ ನಮಗೆ 1 BHK ಸಾಕು. ಇದೇ ಜಾಸ್ತಿ ಆಯಿತು ಹೇಳಬೇಕಂತಂದರೆ ರೆಂಟು. ನಾವಿರೋದು ಲಂಡನ್, ಒಂಟಾರಿಯೋ. ಸೊ ಇಲ್ಲೆಲ್ಲ ಇಷ್ಟೇ ಒಂದು 2000 ಒಳಗಿರುತ್ತೆ. ಇನ್ನು ನಾವು ಟೊರಾಂಟೊ ಏರಿಯಾಗೆಲ್ಲ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, $3,000, 2,500. ಒಂದು ಸಣ್ಣದು ನಾವು ಸಿಂಗಲ್ BHK ಇದೀವಲ್ವ 1700ಗೆ, 1770ಗೆ ಇದೀವಲ್ವಾ, ಇದೇ ನಾವು ಟೊರಾಂಟೊ ಏರಿಯಾ ಥರದ್ದೆಲ್ಲ ಹೋದರೆ ಒಂದು ಸಣ್ಣ ಕಾಂಡೋ ಬರುತ್ತೆ. ಸಣ್ಣ ಕಾಂಡೋ ಅಂತಂದರೆ ಜಸ್ಟ್ ಒಂದು ಕಿಚನ್ ಆ್ಯಂಡ್ ಹಾಲ್ ಅಷ್ಟೇ ಇರುತ್ತೆ, ವಾಶ್ರೂಮ್ ಇರುತ್ತೆ. ಇದಕ್ಕೆ ಅವ್ರು ಅಷ್ಟು ಪೇ ಮಾಡ್ತಾರೆ. ಸೊ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಕೆನಡಾ ಇವಾಗ. ನಾವಿರೋ ಅಪಾರ್ಟ್ಮೆಂಟಿನ ಪ್ರೈಸ್ ಓಕೆ, ರೆಂಟ್ ಹೇಳಿದೆ. ಎಸ್, ನಿಮ್ಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ಆದರೆ ಕಾಮೆಂಟೆಲ್ಲ ಆನ್ಸರ್ ಮಾಡ್ತೀನಿ. ಇಲ್ಲ ಅಂತಂದರೆ ಇನ್ನೊಂದು ವಿಡಿಯೋ ಏನಾದರೂ ಮಾಡಿ ವಿಡಿಯೋದಲ್ಲಿ ಕೂಡ ನಿಮಗೆ ಆನ್ಸರ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ನನಗೆ ಇವಾಗ ತುಂಬ ಸ್ಟ್ರೆಸ್ ಇದೆ. ನಾವು ಮನೇನೂ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ದೀನಿ. ನಾನು ಒಬ್ಬಳೇ ಇರೋದಿಲ್ಲಿ. ರಣದೀಪ್ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ, ಒಂದೊಂದು ಸಲ ನೈಟ್ ಆಗುತ್ತೆ ಅವ್ರು ಬರೋದು. ಸೊ ಅವ್ರ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ನಾನು ಇವತ್ತು ನಾನು ಹೇಳ್ದಂಗೆ ಇನ್ನೊಂದು 5 ಡೇಸಲ್ಲಿ ನಾನು ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು 5 ಡೇಸಲ್ಲಿ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ. ಎಲ್ಲದೂ ಸ್ಟ್ರೆಸ್ ಆಗಿದೆ, ಓವರ್ವೆಲ್ಮಿಂಗ್ ಅನ್ನಿಸ್ತಾ ಇದೆ, ಎಲ್ಲೋ ಮುಳುಗೋಗೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲ ನಂದು ಇಂಡಿಯನ್ ಪ್ಯಾಕಿಂಗ್ ಮಾಡಬೇಕಾ, ಜೊತೆಗೆ ಮನೆದು ಪ್ಯಾಕಿಂಗ್ ಮಾಡಬೇಕಾ, ಮನೆಯೂ ಕೂಡ ಎಲ್ಲ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು, ಜೊತೆಗೆ ಡಸ್ಟಿಂಗು ಅದೆಲ್ಲ ಮಾಡೇ ಬರಬೇಕು. ಅವ್ರು ಇನ್ನೂ 2 ತಿಂಗಳು ಇರ್ತಾರೆ ಮನೇಲಿ, ಆಮೇಲೆ ಖಾಲಿ ಮಾಡೋದು. ಎಸ್, ಎಲ್ಲದು ಓವರ್ವೆಲ್ಮಿಂಗ್ ಟೈಮಲ್ಲಿ ಟೈಮ್ ಮಾಡ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದು ನನಗೆ ಇನ್ನೂ ಬೇರೆ ಬೇರೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಬಾಯ್.